ಬನ್ನಿ ಇವತ್ತು ನಾವು ಇತಿಹಾಸದ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬರಾದ ಅಶೋಕನ ಕಥೆಯನ್ನ ನೋಡೋಣ. ಆದರೆ ಒಂದು ಆಶ್ಚರ್ಯದ ಸಂಗತಿ ಅಂದ್ರೆ ಇಂತಹ ಮಹಾನ್ ಸಾಮ್ರಾಟನ ಹೆಸರು ಸುಮಾರು 2000 ವರ್ಷಗಳ ಕಾಲ ಇತಿಹಾಸದ ಪುಟಗಳಿಂದಲೇ ಮಾಯವಾಡಿ ಹೋರಿತು. ಹಾಗಾದ್ರೆ ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿಯಿದ್ದ ಒಬ್ಬ ರಾಜ ಯಾಕೆ ಇದ್ದಕ್ಕಿದ್ದಂತೆ ಹಿಂಸೆಯನ್ನೇ ಬಿಟ್ಬಿಟ್ಟ? ಆತನನ್ನ ಅಷ್ಟು ಬದಲಾಯಿಸಿದ ಆ ಒಂದು ಘಟನೆ ಯಾವುದು? ಬನ್ನಿ ಅದರ ಹಿಂದಿನ ಕಾರಣವನ್ನ ಹುಡುಕೋಣ. ಪರಿವರ್ತನೆ ಆಗೋಕ್ಕೂ ಮುಂಚೆ ಅಶೋಕ ಅಂದ್ರೆ ಹೀಗಿದ್ದ. ಯುದ್ಧ ಅಂದ್ರೆ ಪ್ರಾಣ, ಮಹತ್ವಾಕಾಂಕ್ಷಿ, ತುಂಬಾನೇ ಕ್ರೂರಿ ಮತ್ತು ನಿರ್ದಯಿ. ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸೋಕೆ ಹಿಂಸೆ ಅನ್ನೋದೇ ಆತನಿಗೆ ದೊಡ್ಡ ಅಸ್ತ್ರವಾಗಿತ್ತು. ಆದ್ರೆ ಅಚ್ಚರಿ ಏನು ಅಂದ್ರೆ ಇಂತಹ ದೊಡ್ಡ ಸಾಮ್ರಾಟನ ಕಥೆನೇ ಇತಿಹಾಸದಿಂದ ಮಾಯವಾಗಿ ಹೋಗಿತ್ತು. ಸಾವಿರಾರು ವರ್ಷಗಳ ಕಾಲ ಆತ ಬರೆಸಿದ ಶಾಸನಗಳು ಏನನ್ನೂ ಹೇಳದೆ ಕೇವಲ ಕಲ್ಲುಗಳಾಗಿಯೇ ಉಳಿದಿದ್ವು. ಆತನ ಕಥೆ ಮೌನವಾಗಿತ್ತು. ಹಾಗಾದ್ರೆ ಆತನ ಕಥೆ ಮತ್ತೆ ಹೇಗೆ ಬಳಕೆಗೆ ಬಂತು? ಅದಕ್ಕೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅನ್ನೋ ಬ್ರಿಟಿಷ್ ವಿದ್ವಾಂಸ ಶತಮಾನಗಳಿಂದ ಯಾರಿಗೂ ಓದೋಕೆ ಆಗ್ತಾನೇ ಇರದಿದ್ದ ಪ್ರಾಚೀನ ಬ್ರಾಹ್ಮಿ ಲಿಪಿಯನ್ನ ಅರ್ಥೈಸಿದ್ರು. ಆಗಲೇ ಗೊತ್ತಾಗಿದ್ದು ಕಲ್ಲುಗಳ ಮೇಲೆ ಕೆತ್ತಲಾಗಿದ್ದ ದೇವನಾಂಪ್ರಿಯ ಪ್ರಿಯದರ್ಶಿ ಅನ್ನೋ ಹೆಸರು ಬೇರೆ ಯಾರ್ದೂ ಅಲ್ಲ, ಅದು ಅಶೋಕನದ್ದೇ ಅಂತ. ಅಶೋಕನ ಈ ಬದಲಾವಣೆಯ ಕಥೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ಅವನ ಹಳೇ ಕಥೆನ ತಿಳ್ಕೋಬೇಕು. ಅಂದ್ರೆ ಆತ ಧರ್ಮಾಶೋಕ ಆಗೋಕ್ಕೂ ಮುಂಚೆ ಚಂಡಾಶೋಕ ಆಗಿದ್ದ. ಅಶೋಕನಿಗೆ ರಾಜಪಟ್ಟ ಸುಮ್ಮನೆ ಸಿಕ್ಕಿದ್ದಲ್ಲ, ಆತ ರಾಜನ ಮೊದಲ ಮಗನೇನೂ ಆಗಿರಲಿಲ್ಲ. ಕೆಲವೊಂದು ಬೌದ್ಧ ಗ್ರಂಥಗಳ ಪ್ರಕಾರ ಅಧಿಕಾರಕ್ಕಾಗಿ ನಡೆದ ಯುದ್ಧದಲ್ಲಿ ಆತ ತನ್ನ 99 ಜನ ಸಹೋದರರನ್ನು ಸೋಲಿಸಿ ಅಥವಾ ಸಂಹರಿಸಿ ಸಿಂಹಾಸನ ಏರಿದ ಅಂತಾನೂ ಹೇಳಲಾಗುತ್ತೆ. ಇದು ಅವನಲ್ಲಿದ್ದ ಮಹತ್ವಾಕಾಂಕ್ಷಿಯ ಮೊದಲ ನೋಟ. ರಾಜನಾದ್ಮೇಲಂತೂ ಆತನ ಕ್ರೌರ್ಯಕ್ಕೆ ಮಿತಿನೇ ಇರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವೊಂದು ದಂತಕಥೆಗಳ ಪ್ರಕಾರ ಜನರಿಗೆ ಚಿತ್ರಹಿಂಸೆ ಕೊಡಕೊಂತಾನೇ ಒಂದು ನರಕದಂಥ ಕೋಣೆಯನ್ನೇ ಕಟ್ಟಿಸಿದ್ನಂತೆ. ಇದೇ ಕಾರಣಕ್ಕೆ ಆತನಿಗೆ ಚಂಡಾಶೋಕ ಅಂದ್ರೆ ಕ್ರೂರಿ ಅಶೋಕ ಅನ್ನೋ ಹೆಸರು ಬಂತು. ಈ ನಕ್ಷೆಯನ್ನೊಮ್ಮೆ ನೋಡಿ. ಇದು ಅಶೋಕನ ಸಾಮ್ರಾಜ್ಯದ ವಿಸ್ತಾರ. ಇವತ್ತಿನ ಅಫ್ಘಾನಿಸ್ತಾನದಿಂದ ಬಾಂಗ್ಲಾದೇಶದವರೆಗೂ ಹಬ್ಬಿತ್ತು. ಬಹುತೇಕ ಇಡೀ ಭಾರತೀಯ ಉಪಖಂಡವೇ ಆತನ ಕೈಯಲ್ಲಿತ್ತು. ಇದೆಲ್ಲ ಆತನ ಸತತ ಯುದ್ಧಗಳ ಫಲ. ಆದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತಲ್ವಾ? ಅಶೋಕನ ಜೀವನದಲ್ಲಿ ಆ ಟರ್ನಿಂಗ್ ಪಾಯಿಂಟ್ ಆಗಿ ಬಂದಿದ್ದೇ ಕಳಿಂಗ ಯುದ್ಧ. ಆತ ರಾಜನಾದ 8 ವರ್ಷಗಳ ನಂತರ ನಡೆದ ಈ ಯುದ್ಧ ಆತನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. 1,00,000 ಇದೊಂದು ಬರೀ ಸಂಖ್ಯೆ ಅಲ್ಲ. ಕಳಿಂಗ ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡ ಸೈನಿಕರು ಮತ್ತು ಸಾಮಾನ್ಯ ಜನರ ಸಂಖ್ಯೆ ಇದು. ಒಂದೇ ಒಂದು ಯುದ್ಧದಲ್ಲಿ ನಡೆದ ಈ ಭೀಕರತೆ, ಆ ರಣರಂಗದ ರಕ್ತಪಾತ ಅಶೋಕನ ಮನಸ್ಸನ್ನ ಸಂಪೂರ್ಣವಾಗಿ ಕಲ್ಕಿಬಿಡ್ತು. ಅಷ್ಟೇ ಅಲ್ಲ, ಸುಮಾರು 1,50,000 ಜನರನ್ನ ಯುದ್ಧ ಕೈದಿಗಳಾಗಿ ಸೆರೆಹಿಡಿಯಲಾಯಿತು ಅಥವಾ ಊರಿಂದಲೇ ಗಡೀಪಾರು ಮಾಡಲಾಯಿತು. ಇಡೀ ಕಳಿಂಗ ರಾಜ್ಯ ಒಂದು ದೊಡ್ಡ ಸ್ಮಶಾನದಂತೆ ಕಾಣ್ತಿತ್ತು. ಎಲ್ಲೆಲ್ಲೂ ಬರೀ ಸಾವು, ನೋವು, ಆಕ್ರಂದನ. ಈ ಯುದ್ಧದ ಗೆಲುವು ಅಶೋಕನಿಗೆ ಸಂತೋಷ ಕೊಡ್ಲಿಲ್ಲ. ಬದಲಾಗಿ ಆ ಯುದ್ಧಭೂಮಿಯಲ್ಲಿದ್ದ ಸಾವು, ನೋವು, ಜನರ ಆಕ್ರಂದನ ಆತನ ಹೃದಯವನ್ನೇ ಕಲ್ಕಿಬಿಡ್ತು. ಇದನ್ನ ಸ್ವತಃ ಅಶೋಕನೇ ತನ್ನ 13ನೇ ಶಿಲಾಶಾಸನದಲ್ಲಿ ಬರೆಸಿದ್ದಾನೆ. ಆ ಕ್ಷಣದಲ್ಲೇ ಆತ ಯುದ್ಧದ ಹಾದಿಯನ್ನೇ ಶಾಶ್ವತವಾಗಿ ಬಿಟ್ಟುಬಿಡೋಕೆ ನಿರ್ಧಾರ ಮಾಡ್ದ. ಇಲ್ಲಿಂದ ಶುರುವಾಗತ್ತೆ ಅಶೋಕನ ಜೀವನದ 2ನೇ ಅಧ್ಯಾಯ. ಚಂಡಾಶೋಕ ಹೋಗಿ ಧರ್ಮಾಶೋಕ ಹುಟ್ಕೊಂಡ. ಇನ್ನು ಮುಂದೆ ಯುದ್ಧದಿಂದಲ್ಲ, ಬದಲಾಗಿ ಧಮ್ಮ ವಿಜಯ ಅಂದ್ರೆ ಧರ್ಮ ಮತ್ತು ನೀತಿಯಿಂದ ಜಗತ್ತನ್ನ ಗೆಲ್ಬೇಕು ಅಂತ ಆತ ನಿರ್ಧರಿಸಿದ. ಆತನ ಆಡಳಿತದ ರೀತಿಯೇ ಸಂಪೂರ್ಣ ಬದಲಾಗಿ ಹೋಯಿತು. ಮೊದಲು ಖಡ್ಗದಿಂದ ರಾಜ್ಯಗಳನ್ನ ಗೆಲ್ತಿದ್ದವನು ಈಗ ಪ್ರೀತಿ ಮತ್ತು ಧರ್ಮದಿಂದ ಜನರ ಮನಸ್ಸನ್ನ ಗೆಲ್ಲಕ್ ಹೊರಟ. ಇದು ಆಡಳಿತದ ಇತಿಹಾಸದಲ್ಲೇ ಒಂದು ದೊಡ್ಡ ಬದಲಾವಣೆಯಾಗಿತ್ತು. ಹಾಗಾದ್ರೆ ಏನಿದು ಧಮ್ಮ? ಇದು ಕೇವಲ ಒಂದು ಮತ ಅಥವಾ ಧರ್ಮ ಅಲ್ಲ, ಇದೊಂದು ನೈತಿಕ ಸಂಹಿತೆ. ಅಂದ್ರೆ ಸತ್ಯ, ದಯೆ, ಅಹಿಂಸೆ ಮತ್ತೆ ಎಲ್ಲರ ಬಗ್ಗೆ ಗೌರವ, ಹೀಗೆ ಒಳ್ಳೆ ನಡವಳಿಕೆಯನ್ನ ಬೋಧಿಸುವ ಒಂದು ಮಾರ್ಗ. ಅಶೋಕ ತನ್ನ ಈ ಧಮ್ಮದ ತತ್ವಗಳನ್ನ ಕೇವಲ ಬಾಯಲ್ಲಿ ಹೇಳಲಿಲ್ಲ, ಬದಲಾಗಿ ಜನರಿಗೆಲ್ಲ ಅರ್ಥ ಆಗ್ಲಿ ಅಂತ ಸಾಮ್ರಾಜ್ಯದ ಎಲ್ಲೆಡೆ ಕಲ್ಲುಗಳ ಮೇಲೆ ಕೆತ್ತಿಸಿದ. ತಂದೆ ತಾಯಿಯನ್ನ ಗೌರವಿಸೋದು, ಪ್ರಾಣಿಗಳಿಗೆ ಹಿಂಸೆ ಕೊಡದಿರೋದು, ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡೋದು, ಇವೆಲ್ಲವೂ ಆತನ ಆಡಳಿತದ ಭಾಗ ಆಯಿತು. ಅಶೋಕನ ಆಳ್ವಿಕೆ ಮುಗಿದು ಸಾವಿರಾರು ವರ್ಷಗಳೇ ಆಗಿ ಹೋಗಿವೆ. ಆದರೆ ಆತ ಬಿಟ್ಟು ಹೋದ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಕೇವಲ ಕಲ್ಲುಗಳ ಮೇಲೆ ಅಕ್ಷರಗಳಾಗಿ ಅಲ್ಲ, ಬದಲಾಗಿ ಭಾರತದ ಆತ್ಮದಲ್ಲಿ ಅದು ಬೆರೆತು ಹೋಗಿದೆ.
ಇದನ್ನು ನಾವೆಲ್ಲ ಎಲ್ಲೋ ನೋಡಿದ್ದೀವಿ ಅಲ್ವಾ? ಹೌದು, ಇದು ಸಾರನಾಥದಲ್ಲಿರೋ ಅಶೋಕ ಸ್ತಂಭದ ಮೇಲಿರೋ ಪ್ರಸಿದ್ಧ ಸಿಂಹ ಲಾಂಛನ. 4 ದಿಕ್ಕುಗಳಿಗ ಮುಖ ಮಾಡಿ ಗರ್ಜಿಸ್ತಿರೋ ಈ ಸಿಂಹಗಳು ಅಶೋಕನ ಧಮ್ಮದ ಸಂದೇಶ ಎಲ್ಲೆಡೆ ಹರಡಲಿ ಅನ್ನೋದನ್ನ ಸಂಕೇತಿಸುತ್ತವೆ. ಆತನ ಪರಂಪರೆ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ 1950ರಲ್ಲಿ ಸ್ವತಂತ್ರ ಭಾರತವು ಇದೇ ಸಿಂಹ ಲಾಂಛನವನ್ನೇ ತನ್ನ ರಾಷ್ಟ್ರೀಯ ಚಿಹ್ನೆಯಾಗಿ ಅಳವಡಿಸಿಕೊಂಡಿತು. ಶಾಂತಿ ಮತ್ತು ಧೈರ್ಯದ ಸಂಕೇತವಾಗಿರೋ ಇದು ಅಶೋಕನ ಆದರ್ಶಗಳಿಗೆ ನಾವು ಇವತ್ತಿಗೂ ಕೊಡುವ ಗೌರವ. ಅಶೋಕ ಬರೀ ತತ್ವಜ್ಞಾನಿ ಆಗಿರಲಿಲ್ಲ, ಆತ ಒಬ್ಬ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಕೂಡ. ಅಂದಿನ ಕಾಲದಲ್ಲೇ ಪ್ರಯಾಣಿಕರಿಗೆ ರೆಸ್ಟ್ ಹೌಸ್, ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆಗಳು, ವನ್ಯಜೀವಿಗಳಿಗಾಗಿ ಮೀಸಲು ಅರಣ್ಯ, ಹೀಗೆ ಎಷ್ಟೊಂದು ಜನಪರ ಕೆಲಸಗಳನ್ನು ಮಾಡಿದ್ದ. ಇವತ್ತಿನ ಕಾಲದ ಎಷ್ಟೋ ಯೋಜನೆಗಳಿಗೆ ಅಂದೇ ಬುನಾದಿ ಹಾಕಿದ್ದ. ಹಾಗಾದ್ರೆ ಅಶೋಕನ ಕಥೆಯಿಂದ ನಾವು ಕಲಿಯೋದೇನು? ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಆಗುವ ಒಂದು ಬದಲಾವಣೆ ನಿಜವಾಗ್ಲೂ ಇಡೀ ಜಗತ್ತನ್ನೇ ಬದಲಿಸೋಕೆ ಸಾಧ್ಯನಾ? ಅಶೋಕನ ಜೀವನ ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಲ್ವಾ?